ಸತ್ರೇ ಮಮಾಸ ಭಗವಾನ್ ಹಯಶೀರ್ಷಯೇಷಃ ಸಾಕ್ಷಾತ್ ಸಯಜ್ಞಪುರುಷಸ್ತಪನೀಯವರ್ಣಃ ಛಂದೋಮಯೋ ಮಖಮಯೋಖಿಲ ದೇವತಾತ್ಮ ವಾಚೋ ಬಭೂವು ಋಷತೀಶ್ವಸತೋಸ್ಯ ನಸ್ತಃ. ಶ್ರೀ ಗುರುಭ್ಯೋ ನಮಃ. ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಶ್ಚ ಧನತ್ರಯೋದಶಿ ನಿಮಿತ್ತಕಾಃ ನಮಸ್ಕಾರಾಃ ಶುಭಾಶ್ಚಯಾಶ್ಚ ಆವೇದ್ಯಂತೆ. ಅಸ್ಮಿನ್ ಪರ್ವಣಿ ಭಾಗವತೆ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಏಕಾದಶೇ ಶ್ಲೋಕೆ ವರ್ಣ್ಯಮಾನಃ ಯಃ ಅವತಾರಃ ಹಯಶೀರ್ಷಾಖ್ಯಃ ಭಗವತಃ ಸಾಕ್ಷಾತ್ ಯಜ್ಞಪುರುಷಸ್ಯ ತಪನೀಯವರ್ಣಸ್ಯ ಛಂದೋಮಯಸ್ಯ ಮಖಮಯಸ್ಯ ಅಖಿಲದೇವತಾತ್ಮನಃ ಶ್ವಸತಃ ಯಸ್ಯ ನಸ್ತಃ ಉಷತೀಃ ವಾಚಃ ಬಭೂವಃ ತಸ್ಯ ಮಹಿಮಾ ಸಂವರ್ಣ್ಯತೆ. ಸರ್ವೇಪಿ ಯಜ್ಞಾಃ ಛಂದಾಂಸಿ ದೇವಾಃ ಲೋಕಾಶ್ಚ ವಿಷ್ಣು ಏವ ಸ್ಥಿತಾಃ ತಸ್ಮಾತ್ ಅಸೌ ಸರ್ವಮಯಃ ಇತಿ ಶಾಸ್ತ್ರೇಷು ಸರ್ವತ್ರ ಪ್ರತಿಪಾದ್ಯತೆ. ಅಥೇದಾನೀಂ ನಿರೂಪ್ಯತೆ ಸೈವ ಕಥಾ ಹಯಶೀರ್ಷಸ್ಯ. ಹಯಗ್ರೀವ ರೂಪದ ಭಗವಂತನ ವರ್ಣನವನ್ನು ಇಲ್ಲಿ ಈಗ ಮಾಡ್ತಿದ್ದಾರೆ. ಈ ಭಗವಂತ, ಹಯಗ್ರೀವ ರೂಪದ ಭಗವಂತ ನನ್ನ ಯಜ್ಞದಲ್ಲಿ ಹುಟ್ಟಿದ ಅಂತ ಚತುರ್ಮುಖ ಬ್ರಹ್ಮ ಆತನಿಗೆ, ನಾರದನಿಗೆ ಈ ಕಥೆಯನ್ನ ಹೇಳ್ತಿದ್ದಾನೆ. ನಾನು ಯಜ್ಞ ಮಾಡ್ತಿದ್ದೆ, ಆಗ ಹಯಗ್ರೀವ ಎಂಬ ರೂಪದಿಂದ ಯಜ್ಞನಾರಾಯಣ ಭಗವಂತ ಸ್ವಯಂ ಅವತಾರ ಮಾಡಿದ. ಆತ ಬಂಗಾರದಂತೆ ಅಥವಾ ಬೆಳ್ಳಿಯಂತೆ ಹೊಳೆಯುವ ಬಣ್ಣ ಇದ್ದವನು. ಎಲ್ಲ ವೇದಗಳಿಗೂ ಯಜ್ಞಗಳಿಗೂ ದೇವತೆಗಳಿಗೂ ಅವನೇ ಆಧಾರ. ಅವನು ಉಸಿರಾಟದಿಂದ ಸಕಲ ಶಾಸ್ತ್ರಗಳು ಕೂಡ ಆವಿರ್ಭೂತವಾದವು ಅಂತ ಹೀಗೆ ಅದರ ಬಗ್ಗೆ ವರ್ಣನೆ ಕೇಳಿ ಬರ್ತದೆ. ಇದಕ್ಕೆ, ಈ ಶ್ಲೋಕಕ್ಕೆ ತಪನೀಯ ವರ್ಣ ಅನ್ನುವುದೊಂದು ಶಬ್ದ ಬಿಟ್ಟರೆ ಹೆಚ್ಚಿನ ಬೇರೆ ಅಂಶಗಳನ್ನು ನಾವು ನೋಡಬೇಕಾದ್ದಿಲ್ಲ. ತಪನೀಯ ಅಂದರೆ ಬಂಗಾರ ಅಂತ ಹೀಗೆ ಶಾಸ್ತ್ರ, ಹೀಗೆ ಕೋಶಗಳಲ್ಲಿ ಕಂಡು ಬರ್ತದೆ. ತಪನೀಯಂ ಶಾತಕುಂಭಂ ಅಂತ ಹೀಗೆ. ತಪನೀಯ ಅಂದರೆ ಸುವರ್ಣ ಅಂತ ಅರ್ಥನೇ ಬರೆದಿದ್ದಾರೆ ಶ್ರೀಧರರು. ಆ ಬಂಗಾರದಂತೆ ಬಣ್ಣ ಉಳ್ಳವನು ಅಂತ ಅವರ ತಾತ್ಪರ್ಯ. ವೀರರಾಘವರ ವ್ಯಾಖ್ಯಾನದಲ್ಲಿ ಕೂಡ ತಪನೀಯಂ ಸುವರ್ಣಂ ಅಂತಲೇ ವರ್ಣನೆ ಮಾಡಿದ್ದಾರೆ. ಹೇಮವರ್ಣ ಅಂತ ವ್ಯಾಖ್ಯಾನ ರಾಧಾಕೃಷ್ಣದ ವ್ಯಾಖ್ಯಾನದಲ್ಲೂ ಕೂಡ ಕೇಳಿ ಬರ್ತದೆ. ಇದಕ್ಕೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ಈಗ ಒಂದು ಬಾರಿ ನೋಡೋಣ. ತಪನೀಯಂ ರೂಪ್ಯ ಹೇಮ್ನೋಹೋ ಅಂತ ಒಂದು ಕೋಶವನ್ನ ವಿಜಯಧ್ವಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಬೆಳ್ಳಿ ಮತ್ತು ಬಂಗಾರ ಎಂಬ ಎರಡರ್ಥವೂ ಕೂಡ ಅದಕ್ಕಿದೆ. ಆದ್ದರಿಂದ ಮೂಲ ರೂಪ ಮತ್ತು ಅವತಾರ ರೂಪ ಇವೆರಡನ್ನೂ ಅನುರಕ್ಷಿಸಿಕೊಂಡು ಆ ಭಗವಂತನಿಗೆ ಎರಡು ಬಣ್ಣಗಳು ಕೂಡ ಇವೆ ಅಂತ ಅವರ ತಾತ್ಪರ್ಯ. ಆ ದೃಷ್ಟಿಯಿಂದ ಮೂಲ ರೂಪದಲ್ಲಿ ಬಂಗಾರದಂತೆ ಬಣ್ಣ ಇದ್ದವನು, ಅವತಾರ ರೂಪದಲ್ಲಿ ಬೆಳ್ಳಿಯಂತೆ ಬಣ್ಣ ಇದ್ದವನು ಈ ಹಯಗ್ರೀವ ಅಂತ ಅವ್ರ ವ್ಯಾಖ್ಯಾನದಲ್ಲಿ ಕಾಣಿಸಿಬಿಡ್ತದೆ. ಹೀಗೆ ಯಾಕೆ ಮಾಡಬೇಕಾಯಿತು ಅಂದರೆ,
ಹಯಗ್ರೀವ ರೂಪದ ವರ್ಣನ ಇದೆ. ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತಂ ಅಂತ ಹೀಗೆ ತಂತ್ರಸಾರದಲ್ಲಿ. ಅಲ್ಲಿ ಹಯಗ್ರೀವನನ್ನ ಚಂದ್ರಾವದಾತ, ಚಂದ್ರನಂತೆ ಶುಭ್ರವಾದ ವರ್ಣ ಉದ್ದವನು ಅಂತ ವರ್ಣನೆ ಮಾಡಿದ್ದಾರೆ. ಅದೊಂದು ಇಲ್ಲದೆ ಹೋಗಿದ್ರೆ ಇಲ್ಲಿ ಭಗವಂತನನ್ನ ಬಂಗಾರದ ಉಳ್ಳವನು ಅಂತ ವರ್ಣನೆ ಮಾಡಿರುವುದರಿಂದ ಅವನನ್ನ ಹೇಮವರ್ಣ ಅಂತ ನಾವು ಅರ್ಥ ಮಾಡಿಕೊಂಡು ಬಿಟ್ಬಿಡಬಹುದಿತ್ತು. ಆದರೆ ಅಲ್ಲಿ ಬಂದಿರುವಂತಹ ಬೆಳ್ಳಿಯ ಬಣ್ಣ, ಇಲ್ಲಿ ಬಂದಿರುವಂತಹ ಬಂಗಾರದ ಬಣ್ಣ, ಇವೆರಡನ್ನು ಕೂಡ ಹೊಂದಾಣಿಕೆ ಮಾಡಬೇಕು ಎಂಬ ದೃಷ್ಟಿಯಿಂದ ಹೀಗೆ ಹೇಳಬೇಕಾದ ಪ್ರಸಂಗ ಬಂತು. ಆದರೆ ಬೇರೆ ಯಾವ ಕೋಶಗಳಲ್ಲೂ ಕೂಡ ಇದಕ್ಕೆ ಬಂಗಾರ ಮತ್ತು ಬೆಳ್ಳಿ ಅನ್ನುವ ಎರಡು ಅರ್ಥಗಳು ಏನು ಕಾಣಿಸೋದಿಲ್ಲ. ವಿಜಯಧ್ವಜರು ಹೇಳಿದ್ದಾರೆ, ಅದಕ್ಕನುಸಾರವಾಗಿಯೇ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಮೂಲ ರೂಪದಲ್ಲಿ ಬಂಗಾರದಂತೆ, ಅವತಾರದಲ್ಲಿ ಬೆಳ್ಳಿಯಂತೆ ಹೊಳೆಯುವ ಹಯಗ್ರೀವ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಗೋವಿಂದಾಚಾರ್ಯರು ತಾವು ಸಂಪಾದನೆ ಮಾಡಿರುವ ಭಾಗವತ ತಾತ್ಪರ್ಯದಲ್ಲಿ ತಪನೀಯ ಒಂದು ವರ್ಣ ಅಂದರೆ ರಜತದಂತೆ ಶುಭ್ರ ಬಣ್ಣ ಇದ್ದವನು ಅಂತ ಅನಂತ ತೀರ್ಥರ ವ್ಯಾಖ್ಯಾನವನ್ನು ಉದ್ಧರಿಸಿದ್ದಾರೆ. ಸುವರ್ಣದಂತೆ ವರ್ಣ ಇದ್ದವನು ಅಂತ ಯಾದವೇಂದ್ರರ ವ್ಯಾಖ್ಯಾನ ಅದನ್ನು ಉದ್ಧರಿಸಿದ್ದಾರೆ. ಹಾಗಾದರೆ ಅನಂತ ತೀರ್ಥರು ಬೆಳ್ಳಿ ಅಂತಾರೆ ತಪನೀಯ ಅಂದರೆ, ಅದಕ್ಕೇನೆ ಬಂಗಾರ ಅನ್ನೋ ಅರ್ಥವನ್ನು ಹೇಳ್ತಾರೆ ಯಾದವೇಂದ್ರರು. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನವನ್ನು ಗೋವಿಂದಾಚಾರ್ಯರು ಉದ್ಧರಿಸಿದ್ದಾರೆ. ಮೂಲ ರೂಪದಲ್ಲಿ ಬಂಗಾರದ ಬಣ್ಣ, ಅವತಾರ ರೂಪದಲ್ಲಿ ಬೆಳ್ಳಿಯ ಬಣ್ಣ ಅಂತ ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆದರೆ ಮತ್ತೆ ಅವರೇ ಬೇರೆ ಒಂದು ಕಡೆ ಈ ತಪನೀಯ ಅನ್ನುವ ಶಬ್ದದ ಅರ್ಥ ಏನು ಅನ್ನೋದನ್ನ ಜಿಜ್ಞಾಸೆಗೆ ಒಳಪಡಿಸಿದ್ದಾರೆ. ತಪನೀಯ ಅಂದರೆ ನಮಗೆ ಗೊತ್ತಿರುವಂತೆ ಕಾಯಿಸಲ್ಪಡಬೇಕಾದದ್ದು ಅಂತ. ತಪಸಂತಾಪೆ ಅಂತ ಧಾತು, ಅದಕ್ಕೆ ಅನಿಯರಂತ ಪ್ರತ್ಯಯ ಬಂದಿದೆ. ಆದ್ದರಿಂದ ಚೆನ್ನಾಗಿ ಕಾಯಿಸಲ್ಪಡಬೇಕಾದದ್ದು ಅಂತ ಹೀಗಾದ್ರ ಅರ್ಥ. ಚೆನ್ನಾಗಿ ಕಾಯಿಸಲ್ಪಟ್ಟು ಯಾವುದರ ಶುದ್ಧಿ ಪ್ರಮಾಣೀಕೃತ ಆಗ್ತದೋ ಅಂಥ ಬಂಗಾರ ಅಂತ ಅದರ ತಾತ್ಪರ್ಯ. ಪುಟಕ್ಕಿಟ್ಟ ಬಂಗಾರ ಅಂತ ಏನು ಹೇಳ್ತೀವಲ್ಲ ಅದೇ ತಪನೀಯ. ಬೇರೆ ಬೇರೆ ಕೋಶಗಳಲ್ಲಿ ಪ್ಯೂರಿಫೈಡ್ ಗೋಲ್ಡ್ ಅನ್ನೋ ಅರ್ಥವನ್ನು ಬರೆಯುವುದು ಇದಕ್ಕಾಗಿಯೇ. ಹೀಗೆ ಸಾಮಾನ್ಯವಾದ ಅರ್ಥ ತಪಸಂತಾಪೆ ಧಾತುವಿಗೆ ಅನಿಯರ್ ಪ್ರತ್ಯಯವನ್ನು ಇಟ್ಟುಕೊಂಡಾಗ ಅಗ್ನಿಯಲ್ಲಿ ಶೋಧಿಸಲ್ಪಡಬೇಕಾದದ್ದು, ಅಗ್ನಿಯಲ್ಲಿ ಶೋಧಿಸಲ್ಪಟ್ಟು ಪ್ರಮಾಣೀಕರಿಸಲ್ಪಡಬೇಕಾದದ್ದು ಅಂತ ಅಷ್ಟರ್ಥ ಬರ್ತದೆ. ಆದರೆ ಗೋವಿಂದಾಚಾರ್ಯರ ಆಲೋಚನೆ ಅದಕ್ಕೆ ಬೇರೆಯದೇ ಆದ ಅರ್ಥ ಇದೆ. ಬಂಗಾರ ಅನ್ನುವುದು ಬೆಂಕಿಯಲ್ಲಿ ಶೋಧಿಸಲ್ಪಡಬೇಕಾದದ್ದು ಅಂತ ನಾವೆಲ್ಲ ತಿಳ್ಕೊಂಡಿರುವಂತಹ ಅರ್ಥ. ನಮ್ಮನ್ನೇ ಅದು ತಾಪಗೊಳಿಸ್ತದೆ. ಬಂಗಾರ ಅಂತನ್ನುವುದು ನಮ್ಮನ್ನು ತಾಪಗೊಳಿಸ್ತದೆ. ಯಾಕೆಂದ್ರೆ ಬಂಗಾರ ಅನ್ನೋದು ಸಂಪತ್ತು. ಆ ಸಂಪತ್ತು ಅನ್ನೋದು ಎಲ್ಲಿ ಸಂಪತ್ತು ಇರ್ತದೋ ಆ ಸಂಪತ್ತು ಇಟ್ಕೊಂಡವನನ್ನು, ಅವನ ದಾಯಾದಿಗಳನ್ನು ಎಲ್ಲರನ್ನೂ ಕೂಡ ತಾಪಕ್ಕೊಳಪಡಿಸ್ತದೆ ಅಂತ ಅದಕ್ಕೆ ತಮ್ಮದೇ ಆದ ಅರ್ಥವೊಂದನ್ನು ಹೇಳಿದ್ದಾರೆ. ಈ ರುಕ್ಮ ಅಂದರೆ ಬಂಗಾರ, ರುಕ್ಮ ಕ ಮತ್ತು ಮಕಾರಗಳ ಸಂಯೋಗ. ಯಾಕೆಂದ್ರೆ ಅದು ಹೊಳೆಯುವಂಥದ್ದು ಅಂತ ಅರ್ಥ ಬಂಗಾರ ಎಂಬ ಅರ್ಥದಲ್ಲಿ. ಇದು ಸಾಮಾನ್ಯವಾಗಿ ಗೊತ್ತಿರೋದು. ಗೋವಿಂದಾಚಾರ್ಯ ಅದನ್ನು ರುಗ್ಮ ಅಂತ ಹೇಳ್ತಾರೆ, ಅದು ಕೂಡ ಪ್ರಸಿದ್ಧವಾದ್ದು. ರುಗ್ಮ ಯಾಕೆಂದ್ರೆ ಹೊಳೆಯುವಂಥದ್ದು, ಪ್ರಕಾಶಿಸುವಂಥದ್ದಾದ್ರಿಂದ ಅದನ್ನು ಬಂಗಾರ ಅಂತ ಹೇಳುವುದೊಂದು ಬೇರೆ. ರುಜೋ ಭಂಗೆ ದುಃಖಕ್ಕೆ ಕಾರಣವಾದದ್ದು. ಆ ಬಂಗಾರ ಎಲ್ಲಿ ಸಂಪತ್ತು ಎಲ್ಲಿರ್ತದೋ ಅದು ಆ ಇದ್ದವರಲ್ಲಿ ದುಃಖಕ್ಕೆ ಕಾರಣ ಆಗ್ತದೆ. ಆದ್ರಿಂದ ರುಜಧಾತುವಿನಿಂದ ಬಂದದ್ದು, ರುಚಧಾತುವಿನಿಂದ ಬಂದದ್ದಲ್ಲ. ರುಚಧಾತುವಿಗೆ ಪ್ರಕಾಶ ಅಂತ ಅರ್ಥ. ಅದಕ್ಕಿಂತ ಹೆಚ್ಚಾಗಿ ರುಜಧಾತುವಿನಿಂದ ಈ ರುಗ್ಮ ಅನ್ನೋ ಶಬ್ದ ಹುಟ್ಟಿದೆ. ಆದ್ರಿಂದ ನಮ್ಮನ್ನ ದುಃಖಕ್ಕೆ ಈಡು ಮಾಡುವಂಥದ್ದು ಅಂತ ಅರ್ಥ ಅಂತ ಅವರು ರುಗ್ಮ ಶಬ್ದಕ್ಕೆ ಹೇಳ್ತಾರೆ. ಅದೇನು ಇಲ್ಲಿ ನಮಗೆ ಪ್ರಸ್ತುತ ಅಲ್ಲ. ಆದರೆ ಅದನ್ನ ಯಾಕೆ ಹೇಳಿದೆ ಅಂದರೆ, ರುಕ್ಮ ಅನ್ನೋದಕ್ಕೆ ಪ್ರತಿಯಾಗಿ ರುಗ್ಮ ಅಂತ ಶಬ್ದವನ್ನು ಇಟ್ಕೊಂಡು ಬೇರೆಯದೇ ಆದ ಅರ್ಥವನ್ನು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಇಲ್ಲಿಯೂ ಕೂಡ ತಪನೀಯ ಅಂತ ಅನ್ನೋದಕ್ಕೆ ಬೆಂಕಿಯಲ್ಲಿ ಕಾಯಿಸಲ್ಪಟ್ಟು ಪ್ರಮಾಣೀಕೃತವಾಗಬೇಕಾದದ್ದು ಅಂತ ಅರ್ಥ
ಪ್ರಸಿದ್ಧವಾದದ್ದಿದ್ರೆ ಅದನ್ನು ತ್ಯಜಿಸಿ ನಮ್ಮನ್ನೇ ತಾಪಕ್ಕೊಳಗೆ ಮಾಡ್ತದೆ ಈ ಬಂಗಾರ. ಆದ್ದರಿಂದ ಅದಕ್ಕೆ ತಪನೀಯ ಅಂತ ಅರ್ಥ ಹೇಳಿದ್ದಾರೆ ಅವರು. ನನಗದಷ್ಟೇನು ಸಮಾಧಾನ ಕೊಟ್ಟಿಲ್ಲ. ರುಕ್ಮ ಅದ್ರ ಬದಲಾಗಿ ರುಗ್ಮ ಅನ್ನೋ ಶಬ್ದವು ನನಗೇನು ಸಮಾಧಾನ ಕೊಟ್ಟಿಲ್ಲ. ಆದರೆ ಅದು ಬೇಡ ಇಲ್ಲಿ, ಈಗ ಅದಕ್ಕೆ ಅದು ವೇದಿಕೆ ಅಲ್ಲ. ತಪನೀಯ ಅನ್ನೋದಕ್ಕೆ ಅನಿಯರ್ ಪ್ರತ್ಯಯ ಬಂದಿದೆ. ಅನಿಯರ್ ಪ್ರತ್ಯಯ ಅನ್ನೋದು ತಾನೇ ಇನ್ನೊಬ್ಬರನ್ನ ದುಃಖಕ್ಕೆ ಈಡು ಮಾಡ್ತದೆ ಅನ್ನೋ ಅರ್ಥದಲ್ಲಿ ಅನಿಯರ್ ಪ್ರತ್ಯಯ ಬಂದಿದೆ ಅಂತ ಹೀಗೆ ಹೇಳುವುದೆಲ್ಲ ನನಗೆ ಯಾಕೋ ಅಷ್ಟು ಸಮಾಧಾನ ಕೊಡಲಿಲ್ಲ. ಏನಾದರೂ ಅದಕ್ಕೆ ಆಧಾರ ಇದ್ದರೆ, ನನಗೇನು ಪಾಣಿನಿ ವ್ಯಾಕರಣದ ಆಧಾರವೇ ಬೇಕಂತಿಲ್ಲ. ನಾನು ಪಾಣಿನಿ ವ್ಯಾಕರಣವನ್ನೇನು 100% ಒಪ್ಪೋದಿಲ್ಲ. ಒಂದು ಮಹಾಭಾರತದ ಒಂದು ಮಹಾವ್ಯಾಕರಣದ ಆಧಾರವನ್ನಾದರೂ ಅಥವಾ ಮತ್ಯಾವುದಾದರೂ ನಂಬಲಿಕ್ಕೆ ಸಾಧ್ಯವಾದ ಆಧಾರವನ್ನು ಗೋವಿಂದಾಚಾರ್ಯ ತೋರಿಸಿದರೆ ಅದಕ್ಕೆ ನಂಬಬಹುದು ಅಷ್ಟೆ. ಆದ್ದರಿಂದ ತಪನೀಯ ಅಂದರೆ ನಮ್ಮೆಲ್ಲರನ್ನು ದುಃಖಕ್ಕೆ ಈಡು ಮಾಡುವ ಬಂಗಾರ ಅಂತ ಅವ್ರ ಅರ್ಥ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನಾದರೂ ಈಗ ಗಮನಕ್ಕೆ ತರ್ತೇನೆ. ಮೊದಲು ಸರಿಯೋ ತಪ್ಪೋದು ಆ ಕಡೆ ಇರಲಿ. ಅದನ್ನೇ ಅವರು ಸ್ವಲ್ಪ ವಿಸ್ತರಿಸ್ತಾರೆ. ಬಂಗಾರ ಹೇಗೆ ನಮ್ಮಲ್ಲಿ ಒಡಕು ಉಂಟು ಮಾಡ್ತದೋ, ನಮ್ಮಲ್ಲಿ ತಾಪ ಉಂಟು ಮಾಡ್ತದೆ, ಹಾಗೆ ಬೆಳ್ಳಿಯೂ ತಾಪ ಉಂಟು ಮಾಡ್ತದೆ. ಯಾಕಂದರೆ ಬೆಳ್ಳಿಯೂ ಬಹಳ ದುಬಾರಿಯಾದ ಲೋಹವೇ. ಬಂಗಾರದಷ್ಟು ಅಲ್ಲದೆ ಹೋದರೂ ಕೂಡ ಬೆಳ್ಳಿಯ ಗುಣವೂ ಅಂಥದ್ದೇ. ಬೆಳ್ಳಿಯನ್ನು ರಜತ ಅಂತಾರೆ, ಬಂಗಾರವನ್ನು ಮಹಾರಜತ ಅಂತಾರೆ. ಹೀಗೆಲ್ಲ ಇದೆ ಅಷ್ಟೆ. ಆದ್ರಿಂದ ತಪನೀಯ ಅಂದರೆ ಬಂಗಾರ ಅಂತ ಪ್ರಸಿದ್ಧವಾದ ಅರ್ಥ ಇದ್ರೂ ಕೂಡ ಬೆಳ್ಳಿ ಅಂತ ಅನ್ನೋ ಅರ್ಥವನ್ನು ಕೂಡ ಇಟ್ಕೋಬಹುದು. ಅದು ನಮಗೆ ತಾಪ ಕೊಡುವಂಥದ್ದಾದ್ರಿಂದ ಅಂತ ಗೋವಿಂದಾಚಾರ್ಯ ಅದನ್ನು ಕನ್ಕ್ಲೂಡ್ ಮಾಡ್ತಾರೆ. ಹಾಗಾಗಿ ಬೆಳ್ಳಿಯಂತೆ ಬಣ್ಣವುಳ್ಳವನು ಅಂತ ಅರ್ಥ ಆಗಿಬಿಡ್ತದೆ. ಇದನ್ನು ಅವರು ಬೇರೆ ಪ್ರಸಂಗದಲ್ಲಿ ಹೇಳಿದ್ದಾರೆ. ಲೇಖನದಲ್ಲಿ ಮಾತ್ರ ಮೂಲ ರೂಪದಲ್ಲಿ ಬಂಗಾರದಂತೆ, ಅವತಾರ ರೂಪದಲ್ಲಿ ಬೆಳ್ಳಿಯಂತೆ ಅಂತ ಅರ್ಥ ಹೇಳಿದ್ದಾರೆ. ಇದಿಷ್ಟು ಗೋವಿಂದಾಚಾರ್ಯ ಅಭಿಪ್ರಾಯವನ್ನು ಹೇಳಿದಂತಾಯಿತು. ಇರಬಹುದು ವಿಜಯಧ್ವಜರು ಮತ್ತು ಗೋವಿಂದಾಚಾರ್ಯ ಹೇಳುವಂತೆ ಮೂಲ ರೂಪದಲ್ಲಿ ಒಂದು ಬಣ್ಣ, ಈ ರೂಪದಲ್ಲಿ ಇಲ್ಲೊಂದು ಬಣ್ಣ ಇದ್ದಿರಬಹುದು. ಅಥವಾ ಮೂಲ ರೂಪದಲ್ಲೇ ಬಿಳಿಯ ಬಣ್ಣ, ಇಲ್ಲೇ ಬಂಗಾರದ ಬಣ್ಣ ಇದ್ರೂ ಕೂಡ ಇರಬಹುದು. ತಪನೀಯ ಅನ್ನೋ ಶಬ್ದಕ್ಕೆ ಕೇವಲ ಬೆಳ್ಳಿ ಅಂತ ಅರ್ಥವನ್ನು ಇಟ್ಕೊಳ್ಬಹುದು. ಬಂಗಾರ ಅಂತ ಅರ್ಥವನ್ನು ಇಟ್ಕೊಳ್ಳೇಬೇಕಂತೇನಿಲ್ಲ. ತಪನೀಯ ಅಂದರೆ ಬೆಳ್ಳಿ ಅಂತನೂ ಕೋಶದಲ್ಲಿ ಇದೆಯಲ್ಲ, ತಪನೀಯಂ ರೂಪ್ಯ ಹೇಮ್ನೋ ಅಂತ ವಿಜಯಧ್ವಜರೇ ಹೇಳುವಂತೆ. ಆದ್ರಿಂದ ಬಂಗಾರ ಅನ್ನೋ ಅರ್ಥವನ್ನು ಬಿಟ್ಟೇ ಬಿಡೋಣ. ಎರಡೂ ಅರ್ಥದಲ್ಲೂ ತಪನೀಯ ಶಬ್ದ ಇದ್ಮೇಲೆ ಬಂಗಾರ ಅನ್ನೋ ಅರ್ಥವನ್ನು ಬಿಟ್ಟೇ ಬಿಡೋಣ. ಬೆಳ್ಳಿ ಅಂತ ಮಾತ್ರ ಅರ್ಥ ಇಟ್ಕೊಳ್ಳೋಣ. ಮೂಲ ರೂಪದಲ್ಲಿ ಅಲ್ಲಿ ಹೈಗ್ರೀವನ ರೂಪವನ್ನು, ಅದೇನೊಂದು ಮೂಲ ಹೈಗ್ರೀವ ರೂಪ ಇದೆ, ಇಲ್ಲಿ ಅವತೀರ್ಣಗೊಂಡ ಹೈಗ್ರೀವ ರೂಪ ಇದೆ. ಎರಡಕ್ಕೂ ಕೂಡ ಬೆಳ್ಳಿಯ ಬಣ್ಣ ಅಂತಲೇ ಅರ್ಥ ಮಾಡಿಬಿಟ್ರೆ ಆಯಿತು. ಅಲ್ಲಿ ಆ ಸಮಸ್ಯೆ ಪರಿಹೃತ ಆಗಿಬಿಡ್ತದೆ. ಮೂಲ ರೂಪ ಅವತಾರ ರೂಪ ಅಂತ ಪ್ರತ್ಯೇಕವಾಗಿ ಒಪ್ಪಬೇಕಾ? ಮೂಲ ರೂಪ ನಾರಾಯಣ, ಅವನಿಂದ ಮೂಲ ರೂಪ ನಾರಾಯಣ ಅಥವಾ ಅನಂತಶಯನ ಪುರುಷೋತ್ತಮ, ಅವನಿಂದ ಹುಟ್ಟಿದವು ಎಲ್ಲ ರೂಪಗಳು, ನಾವೀಗ ನೋಡ್ತಾ ಇರುವಂಥ ರೂಪಗಳು, ವೃಷಭದೇವ ಇತ್ಯಾದಿ, ವಾಸುದೇವ ರೂಪ, ಮತ್ತೆ ನಾರಾಯಣ ರೂಪ, ಇವೆಲ್ಲ ಯಮಧರ್ಮನ ಮಗನಾಗಿ ನರನಾರಾಯಣ ರೂಪದಿಂದ ಹುಟ್ಟಿದ್ದು, ಇದೆಲ್ಲ ಮೂಲ ರೂಪದಿಂದ ಹುಟ್ಟಿದ್ದು. ಮೂಲ ರೂಪ ಅನ್ನುವುದು ನಾರಾಯಣ ಅಥವಾ ಅನಂತಶಯನ ಅಥವಾ ಪುರುಷೋತ್ತಮ, ಕ್ಷೀರಸಾಗರ ಶಾಹಿಯಾದ ರೂಪ ಮಾತ್ರ. ಅದರಿಂದ ಹುಟ್ಟಿದ್ದು ಈ ಹೈಗ್ರೀವ ರೂಪ. ಮೂಲ ರೂಪ ಒಂದು ಹೈಗ್ರೀವ ರೂಪವೂ ಇದೆ ಅಂತ ಒಪ್ಪಬೇಕಾ? ಯಾಕೆ ಒಪ್ಪಬೇಕು? ಇಲ್ಲಿ ಭಾಗವತದಲ್ಲಿ, ಅಲ್ಲಿ ತಂತ್ರಸಾರದಲ್ಲಿ ಎರಡೂ ಕಡೆ ಹೇಳಿದ್ದು ಕೂಡ ಅವತಾರ ಮಾಡಿರುವಂತಹ ಹೈಗ್ರೀವ ರೂಪ ಅಂತಲೇ ಹೇಳಿ ನಾವ್ಯಾಕೆ ಅದನ್ನು ಸಮಾಪ್ತ ಆ ವಿಷಯವನ್ನು ಅಲ್ಲಿ ನಿರ್ಣಯ ಮಾಡಬಾರ್ದು ಅಂತ ಹಾಗೊಂದು ನನ್ನ ಜಿಜ್ಞಾಸೆ ಇದೆ. ಹೈಗ್ರೀವ ರೂಪವನ್ನೇ ಮೂಲ ಹೈಗ್ರೀವ ರೂಪ ಅಂತ ವರ್ಣನೆ ಮಾಡಲಿಕ್ಕೆ, ಹಾಗೆ ತೀರ್ಮಾನ ಮಾಡಲಿಕ್ಕೆ, ಮತ್ತೆ ಆ ಮೂಲಕ ಮೂಲ ಹೈಗ್ರೀವ ಹೊಂದಿದೆ, ಅವತಾರ ಮಾಡಿದ ಹೈಗ್ರೀವ ಹೊಂದಿದೆ ಅಂತ ಹೇಳಲಿಕ್ಕೆ ಪ್ರಬಲವಾದ ಆಧಾರ ಬೇಕಾಗ್ತದೆ. ಹಾಗೇನು ಇಲ್ಲದೇ ಇದ್ದಾಗ ನಾವು ಅದನ್ನ ತೀರ್ಮಾನ ಮಾಡದೇ ಇರುವುದು ಒಳ್ಳೆಯದು. ಇದಲ್ಲದೆ ಛಾಂದೋಗ್ಯ ಭಾಷ್ಯದಲ್ಲಿ ಹೆಣ್ಣು ಹೈಗ್ರೀವ ರೂಪದ ಒಂದು ವರ್ಣನ ಇದೆಯಲ್ಲ, ಅದರದ್ದು ಯಾವ ಬಣ್ಣ ಅಂತನೂ ಒಂದು ಜಿಜ್ಞಾಸೆ ಬರ್ತದೆ. ಗಾಯತ್ರಿ ಶಬ್ದವಾಚ್ಯವಾದದ್ದು ಒಟ್ಟು 6 ರೂಪಗಳು ಅಂತ. ಸೂರ್ಯನಂತೆ ಹೊಳೆಯುವ ರೂಪ ಒಂದು ಹೆಣ್ಣು ರೂಪ, ಸೂರ್ಯನಂತೆ ಹೊಳೆಯುವಂಥದ್ದು. ಮತ್ತೆ ಮತ್ಸ್ಯ ಮೊದಲಾದ
ಅವತಾರಗಳ ಒಂದು ಗುಂಪು, ಅದು ಎರಡನೇದ್ದು. ಮೂರನೇದ್ದು ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶೀರ್ಷಕ ಅಂತ ಛಾಂದೋಗ್ಯ. ವಾಕ್ಯನಲ್ಲಿರುವಂಥ ಹೆಣ್ಣು ಹಯಗ್ರೀವ ರೂಪ ಅಂತ. ಹೀಗೆ ಭಗವಂತನ ಅನೇಕ ಅವತಾರಗಳಿರ್ತವೆ. ಆದ್ದರಿಂದ ಮೂಲ ಒಂದು ಹಯಗ್ರೀವ ರೂಪ ಬೇರೆ ಇದೆ, ಇಲ್ಲೊಂದು ಬೇರೆ ಇದೆ ಅಂತ ಒಪ್ಪಬೇಕಾದದ್ದೇನಿಲ್ಲ. ಒಬ್ಬನೇ ಭಗವಂತನಿಂದ ಹೀಗೆ ಬೇರೆ ಬೇರೆ ಥರದ ಗಂಡು ಹಯಗ್ರೀವ ರೂಪ, ಹೆಣ್ಣು ಹಯಗ್ರೀವ ರೂಪಗಳೇ ಅವತಾರ ರೂಪವಾಗಿ ಬಂದು ತಮ್ಮ ಕಾರ್ಯವನ್ನು ಮಾಡಿದವು ಅಂತ ಅರ್ಥ ನಾವು ಮಾಡ್ಕೊಳ್ಬಹುದು. ಮತ್ತೆ ನಾನಾ ವರ್ಣಾಕೃತಿ ನಿಚ ಅಂತ ಭಗವದ್ಗೀತಾದಲ್ಲಿ ಬರ್ತದೆ. ಭಗವಂತನ ಅನೇಕ ರೂಪಗಳಿವೆ, ಅದಕ್ಕೆ ಅನೇಕ ಬಣ್ಣಗಳಿವೆ. ಅನೇಕ ಕಡೆ ಒಂದೇ ರೂಪಕ್ಕೆ ಅನೇಕ ಬಣ್ಣಗಳಿರುವ ಒಂದು ಸಾಧ್ಯತೆಯೂ ಕೂಡ ಇದೆ. ಬಿಳಿ ಮತ್ತು ಬಂಗಾರದಿಂದ ಮಿಶ್ರಿತವಾದ ಒಂದು ಬಣ್ಣ ಇದ್ರೂ ಇರಬಹುದು. ನಾನು ಇದನ್ನ ಕೇವಲ ಊಹೆ ಮಾಡಿದೆ ಅಷ್ಟೆ. ಯಾವುದನ್ನೇ ಆಗಲಿ ನಿಖರವಾಗಿ ಹೀಗೆ ಅಂತ ಹೇಳಲಿಕ್ಕೆ ಬೇಕಾದ ಆಧಾರಗಳೇನು ಸಿಗೋದಿಲ್ಲ. ಆದ್ದರಿಂದ ಸದ್ಯ ತಪನೀಯ ಅನ್ನುವ ಶಬ್ದಕ್ಕೆ ಬೆಳ್ಳಿ ಅಂತ ಅರ್ಥ ಇಟ್ಕೊಂಡು ಬೆಳ್ಳಿಯಂತೆ ಹೊಳೆಯುವ ಶುಭ್ರವರ್ಣದ ಹಯಗ್ರೀವ ರೂಪ ಅಂತ ಅರ್ಥ ಮಾಡಿಕೊಳ್ಳುವುದು ಸಾಕು. ಇಲ್ಲಿ ಮಖಮಯ ಇತ್ಯಾದಿ ಶಬ್ದಗಳಿವೆ ಅಲ್ಲ, ಛಂದೋಮಯ ಮಖಮಯ ಅಂತ. ಈ ಶಬ್ದಗಳು ಸ್ವಲ್ಪ ವಿಚಿತ್ರವಾದ ಅರ್ಥವನ್ನು ಹೇಳ್ತವೆ. ಅದನ್ನು ನಾವೀಗ ಸ್ವಲ್ಪ ಗಮನಿಸಬೇಕು. ವೇದಮಯ, ಛಂದೋಮಯ ಅಂತ ಇದೆ, ಅದಕ್ಕೆ ವೇದಮಯ ಅಂತ. ಛಂದಸ್ಸು ಅಂದ್ರೆ ವೇದ ಅಂತ ಅರ್ಥ. ಹಾಗಾದ್ರೆ ವೇದಮಯ ಅಂದ್ರೆ ಅರ್ಥ ಏನು? ವೇದೋತ್ಪಾದಕತ್ವೇನೆ ತತ್ ಪ್ರಚುರ. ಮಯ ಅಂದ್ರೆ ತತ್ ಪ್ರಚುರ ಅಂತ ಅರ್ಥ. ಸಭೆಯೆಲ್ಲ ಗಂಡಸರ ಮಯ ಆಯಿತು, ಮಯವಾಗಿತ್ತು ಅಂತ ಹೀಗೆ ವರ್ಣನೆ ಮಾಡಿದರೆ, ಅಲ್ಲಿ ಸಭೆಯಲ್ಲಿ ಗಂಡಸರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು, ಹೆಂಗಸರು ತೀರಾ ಕಡಿಮೆ ಸಂಖ್ಯೆಯಲ್ಲಿದ್ದರು ಅಂತ ಅದರ ಅರ್ಥ ಆಗ್ತದೆ. ಉಪ್ಪಿನ ಮಯ ಆಗಿಬಿಟ್ಟಿದೆ ಈ ಒಂದು ತಿನ್ನುವ ಪದಾರ್ಥ ಅಂತ ಹೇಳಿದ್ರೆ ಉಪ್ಪು ಬಹಳ ಆಗಿದೆ ಅಂತ ಅರ್ಥ. ಪ್ರಚುರ ಅನ್ನೋ ಅರ್ಥವನ್ನ ನಾವು ನೋಡಿರ್ತೀವಿ. ಅದರಂತೆ ಇಲ್ಲೂ ಕೂಡ ವೇದಕ್ಕೆ ಉತ್ಪಾದಕನಾದ್ರಿಂದ ವೇದ ಪ್ರಚುರ ಅನ್ನೋ ಅರ್ಥವನ್ನು ಹೇಳ್ತಾರೆ ವೀರರಾಘವರು. ಮಖಮಯ ಅಂದ್ರೆ ಯಜ್ಞಗಳಿಂದ ಆರಾಧ್ಯ ಅಂತ ಅರ್ಥ. ಅಖಿಲ ದೇವತಾತ್ಮ ಅಂದ್ರೆ ಸ ಆತ್ಮ ಅಂಗಾಹ ನಿನ್ಯಾ ದೇವತಾ ಅಂತ ತೈತರಿ ಉಪನಿಷತ್ನಲ್ಲಿರುವುದರಿಂದ ಆ ಭಗವಂತ ಅವನ ಆತ್ಮನಾಗಿದ್ದಾನೆ, ಎಲ್ರಿಗೂ ಅಂತರ್ಯಾಮಿಯಾಗಿದ್ದಾನೆ. ಉಳಿದೆಲ್ಲ ದೇವತೆಗಳು ಕೂಡ ಆತನ ಅಂಗಾಂಗಗಳಿಂದ ಹುಟ್ಟಿ ಆತನ ಅಂಗಗಳು ಅಂತ ಕರೆಸ್ಕೊಂಡಿದ್ದಾರೆ ಅಂತ ಅರ್ಥ ವೀರರಾಘವರು ಹೇಳ್ತಾರೆ. ಈ ಮಯ ಅನ್ನೋದಕ್ಕೆ ವಿಕಾರ ಅಂತ ಅರ್ಥವನ್ನು ಕೂಡ ಲೋಕದಲ್ಲಿ ನಾವು ಕಾಣ್ತೇವೆ. ರೂಪಾಂತರ ಅಂತ ಅರ್ಥ. ಕ್ಷೀರಮಯ ಅಂದ್ರೆ ಹಾಲಿನ ರೂಪಾಂತರ ಅಂತ ಅದಕ್ಕೊಂದು ಅರ್ಥ. ಆದರೆ ಎಲ್ಲ ಕಡೆನೂ ಕೂಡ ಹಾಲಿನ ವಿಕಾರ ಅನ್ನೋ ಅರ್ಥ ಇದ್ದಂತೆ ಉಳಿದೆಲ್ಲ ಕಡೆನೂ ಹಾಗೆ ಅರ್ಥವಂತ ಇಟ್ಕೋಬೇಕಾಗಿಲ್ಲ. ಕೆಲವು ಕಡೆ ವಿಕಾರ ಅದರಿಂದ ಹುಟ್ಟಿದ್ದು ಅನ್ನೋ ಅರ್ಥ ಇರೋದು ಹೌದು. ಮೃಣ್ಮಯ ಅಂತ ಇರ್ತದೆ. ಮೃಣ್ಮಯ ಘಟ ಅಂತ ಅಂದ್ರೆ ಮಣ್ಣಿನಿಂದ ಹುಟ್ಟಿದ ಘಟ. ಮಣ್ಣೆ ಘಟದ ರೂಪದಿಂದ ಬದಲಾವಣೆ ಹೊಂದಿದೆ. ಹಾಲೇ ಮೊಸರಾಗಿ ಪರಿಣಮಿಸಿದೆ, ಮೊಸರೇ ಮುಂದೆ ತುಪ್ಪವಾಗಿ ಪರಿಣಮಿಸಿದೆ ಅಂತ ಎಲ್ಲ ಅರ್ಥಗಳನ್ನು ಇಟ್ಕೋಬಹುದು. ಆದರೆ ಎಲ್ಲ ಕಡೆನೂ ಕೂಡ ಹಾಗೆ ಅರ್ಥ ಆಗ್ತದೆ. ವಿಕಾರ ಅದರಿಂದ ಹುಟ್ಟಿದ್ದು ಅಂತಾನೆ ಅರ್ಥ ಆಗ್ತದಂತಿಲ್ಲ. ಈಗ ಮೃಣ್ಮಯ ಅಂದ್ರೆ ಮಣ್ಣಿನಿಂದ ಹುಟ್ಟಿದ ಘಟ ಅಂತ ಅರ್ಥ ಮಾಡ್ಕೊಳ್ಳುವಂತೆ, ಯಜ್ಞಮಯ ಅಂದ್ರೆ ಯಜ್ಞದಿಂದ ಹುಟ್ಟಿದವನು ಭಗವಂತ ಅಂತ ಅರ್ಥ ಏನೂ ಆಗೋದಿಲ್ವಲ್ಲ. ಅದರಿಂದ ಸಾಮಾನ್ಯವಾಗಿ ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಮಯಂ ಪ್ರಧಾನ ಮುದ್ದಿಷ್ಟಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಎಲ್ಲ ವೇದಗಳನ್ನು ಶಾಸ್ತ್ರಗಳನ್ನು ನಾವು ಪರಿಗಣನೆ ಮಾಡಿದರೂ ಕೂಡ ಅದರಲ್ಲಿ ಭಗವಂತನೇ ಪ್ರಧಾನ, ಅವನೇ ಪ್ರಧಾನ ದೇವತೆ. ಎಲ್ಲ ಯಜ್ಞಗಳನ್ನು ಪರಿಶೀಲನೆ ಮಾಡಿ ನೋಡಿದರೂ ಕೂಡ ಅದರಲ್ಲೆಲ್ಲ ಆರಾಧ್ಯನಾದ ದೇವತೆ ಅಂದ್ರೆ ಈ ಭಗವಂತನೇ. ಆದ್ರಿಂದ ಯಜ್ಞಗಳಲ್ಲಿ ಅವನೇ ಪ್ರಧಾನ. ಛಂದೋಮಯ ಅಂದ್ರೆ ಛಂದಸ್ಸು ಮಯ, ಮಯ ಅಂದ್ರೆ ಪ್ರಧಾನ.
ಮಯಟ್ಟನ್ನು ಪ್ರತ್ಯಯ ಅಲ್ಲ ಇದು, ಅದೆಲ್ಲ ಪ್ರತ್ಯಯ ಅನ್ನೋದು ಈಗಿನ ಕಾಲದ ವ್ಯಾಕರಣ ಅಷ್ಟೇ. ಮಯ ಅಂದ್ರೆ ಪ್ರಧಾನ ಅನ್ನೋ ಅರ್ಥ ಸಾಕು ನಮಗೆ. ಹಾಗಾಗಿ ಛಂದೋಮಯ ಅಂದ್ರೆ ಎಲ್ಲ ವೇದಗಳಲ್ಲಿಯೂ ಪ್ರಧಾನ, ಮಖಮಯ ಅಂದ್ರೆ ಎಲ್ಲ ಯಜ್ಞಗಳಲ್ಲಿಯೂ ಪ್ರಧಾನ ಅಂತ ಅರ್ಥ ನಮಗೆ ಸಾಕಾಗ್ತದೆ. ಸರ್ವಾಶ್ಚರ್ಯಮಯಂ ದೇವಂ ಅಂತ ಭಗವದ್ಗೀತಾದಲ್ಲಿ ಮಯ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿರ್ತಾರೆ. ಅಲ್ಲಿ ಮಯ ಅಂದ್ರೆ ಎಲ್ಲ ಜಗತ್ತಿನ ಬೇರೆ ಬೇರೆ ಆಶ್ಚರ್ಯಕರ ಸಂಗತಿಗಳಿವೆ, ಅದರಲ್ಲೆಲ್ಲರಲ್ಲೂ ಪ್ರಧಾನವಾದವು ನೀವನು ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೆ ಆಚಾರ್ಯರು ಇಲ್ಲಿ ಭಾಗವತ ತಾತ್ಪರ್ಯ ಹೇಳಿದ್ದಾರೆ. ಎಲ್ಲ ವೇದಗಳು, ಯಜ್ಞಗಳು ಮತ್ತೆ ದೇವತೆಗಳು, ಲೋಕಗಳು ಎಲ್ಲವೂ ಕೂಡ ವಿಷ್ಣುವಿನಲ್ಲೇ ಆಶ್ರಿತ ಆಗಿವೆ. ಅವನನ್ನೇ ಕೇಂದ್ರೀಕರಿಸಿಕೊಂಡು ಅವುಗಳ ಅಸ್ತಿತ್ವ ಇರೋದ್ರಿಂದ ಅವನನ್ನು ಸರ್ವಮಯ ಅಂತ ಹೇಳ್ತಾರೆ. ಇದಿಷ್ಟು ವಿಜಯಧ್ವಜರ ವ್ಯಾಖ್ಯಾನಕ್ಕೆ ಅನುಸಾರವಾಗಾಯಿತು. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ತಪನೀಯ ಅಂದ್ರೆ ಬಂಗಾರ ಅಂತ ಅಷ್ಟು ಮಾತ್ರ ಅರ್ಥ ಹೇಳಿದ್ದಾರೆ. ಬೆಳ್ಳಿ ಅನ್ನುವ ಅರ್ಥವನ್ನು ಅವ್ರು ಹೇಳಲಿಲ್ಲ. ಚಂದ್ರನಂತೆ ಬಿಳಿಯಾಗಿರ್ತಾನಲ್ಲ ಅನ್ನುವ ಪ್ರಶ್ನವನ್ನು ಕೂಡ ಅವರೇನಲ್ಲಿ ತಗೊಂಡಿಲ್ಲ. ಶ್ಲೋಕದಲ್ಲಿ ಉಷತೀಹಿ ವಾಚಃ ಬಭೂವು, ಭಗವಂತನ ಮುಖದಿಂದ ಉಷತಿ ವಾಕ್ಗಳು ಬಂದವು ಅಂತಿದೆಯಲ್ಲ. ಉಷತಿ ಅಂದ್ರೆ ಶುದ್ಧವಾದದ್ದು, ಅಪೌರುಷೇಯವಾದ್ದರಿಂದ ಶುದ್ಧವಾದದ್ದು ಅಂತ ಮಾತುಗಳು ಹುಟ್ಟಿದವು ಅಂತ ಯಾದವಾರ್ಯರ ವ್ಯಾಖ್ಯಾನ ಇದೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ವಿಶ್ವ ಉಪಕಾರಕತ್ವೇನ ಉಷತ್ಯ ಕಮನೀಯಾ ವಾಚಃ ವೇದವಾಚಃ, ವೇದವಾಕ್ಕು ಅಂತಲೇ ಅರ್ಥ. ಅದು ಉಷತಿ ಅಂದರೆ ಕಮನೀಯ ಅಂತ ಅರ್ಥ, ತುಂಬ ಎಲ್ರಿಗೂ ಅಪೇಕ್ಷಿತವಾದ್ದು. ಯಾಕಂದರೆ ಆ ಸಾಹಿತ್ಯದಿಂದ ಇಡೀ ಜಗತ್ತಿಗೆ ಉಪಕಾರ ಇದೆ. ಹೀಗೆ ಉಷತಿ ಅಂದರೆ ಶುದ್ಧವಾದದ್ದು ಅಂತ ಅರ್ಥ ಒಬ್ಬರು ಹೇಳಿದರೆ, ತುಂಬ ಅಪೇಕ್ಷಿತವಾದ್ದು ಎಲ್ರಿಗೂ ಅಂತ ಅರ್ಥವನ್ನು ಇನ್ನೊಬ್ರು ಹೇಳ್ತಾರೆ. ವೀರರಾಗವರು ಕೂಡ ಉಷತೀಹಿ ಶುದ್ಧಾ ವೇದವಾಚಃ ಅಂತಲೇ ಅರ್ಥ ಬರೆದಿದ್ದಾರೆ. ಶ್ರೀಧರರು ಕಮನೀಯ ಅನ್ನೋ ಅರ್ಥವನ್ನ ಬರೆದಿದ್ದಾರೆ. ಇಲ್ಲಿ ಸ್ವಲ್ಪ ಬೇರೆ ಅರ್ಥ ಹೇಳಬೇಕು ಅಂತ ನನಗೆ ಕಾಣಿಸ್ತದೆ. ಶುದ್ಧ ಅಂತ ಅರ್ಥ ಬರಲಿಕ್ಕೆ ಅಲ್ಲೇನು ಸರಿಯಾದ ಆಧಾರ ನಮಗೆ ಕಾಣಿಸೋದಿಲ್ಲ. ವಶಕಾಂತವು ಅಂತ ಧಾತು ಇದೆ, ಅಂದರೆ ಇಚ್ಛಿಸಲ್ಪಟ್ಟದ್ದು ಅಂತ ಒಬ್ಬಿಬ್ಬರು ವ್ಯಾಖ್ಯಾನಕಾರರು ಶ್ರೀಧರರು ಮತ್ತು ರಾಧಾಕೃಷ್ಣರು ಏನು ಹೇಳಿದರು, ವಶಕಾಂತವನ್ನು ಧಾತುವಿನಿಂದ ಅವ್ರು ಹೇಳಿದ್ದಾರೆ. ವಶಕಾಂತವನ್ನು ಧಾತುವನ್ನು ಇಲ್ಲಿ ಇಟ್ಕೋಬೇಕು ಅಂತ ಅನ್ನೋದು ಸರಿ. ಕಾಂತಿ ಅಂದರೆ ಅಲ್ಲಿ ಶೈನಿಂಗ್ ಅಂತ ಅರ್ಥ ಅಲ್ಲ, ಹೊಳೆಯುವುದು ಅಂತ ಅರ್ಥ ಅಲ್ಲ, ಇಚ್ಛಿಸುವುದು ಅಂತ ಅದರ ತಾತ್ಪರ್ಯ. ಈ ಉಷತಿ ಅನ್ನೋ ಶಬ್ದಕ್ಕೆ ಇಚ್ಛಿಸಲ್ಪಟ್ಟದ್ದು ಅಂತ ಅರ್ಥನೋ ಇಚ್ಛಿಸುವುದು ಅಂತ ಅರ್ಥನೋ ಅಂತ ಹೀಗೆ ವಿಚಾರ ಮಾಡಿದಾಗ ಇದು ಇರುವುದು ಶತ್ರು ಪ್ರತ್ಯಯ ಇದೆ. ಈ ಶತ್ರು ಪ್ರತ್ಯಯಕ್ಕೆ ವಶಕಾಂತ ಧಾತುವಿನಿಂದ ಅದು ಹುಟ್ಟಿದ್ದಾದ್ರಿಂದ ಸ್ವಯಂ ಇಚ್ಛಿಸುವಂಥದ್ದು ಅಂತ ಇಷ್ಟು ಅರ್ಥ ಆಗ್ತದೆ. ಇಚ್ಛಿಸಲ್ಪಟ್ಟದ್ದು ಅಂತ ಅರ್ಥ ಆಗಬೇಕಾದ್ರೆ ಅದಕ್ಕೆ ವಶ್ಯ, ಅಲ್ಲಿ ಅದು ಕೃತ್ಪ್ರತ್ಯಯದ ರೂಪಗಳನ್ನು ನಾವು ಗಮನಿಸಿದರೆ ವಶ್ಯ, ವಾಶ್ಯ, ವಶಿತವ್ಯ ಹೀಗೆಲ್ಲ ಅರ್ಥ ಆಗಬೇಕಾಗ್ತದೆ, ವಶನೀಯ. ಅದರಿಂದ ಇಚ್ಛಿಸಲ್ಪಟ್ಟದ್ದು ಕಮನೀಯ ಅಂತ ಏನು ಅರ್ಥ ಹೇಳಿದ್ದಾರೆ, ಆ ಅರ್ಥವೂ ಕೂಡ ನನಗೆ ಯಾಕೋ ಸಮಾಧಾನ ಕೊಟ್ಟಿಲ್ಲ. ಸ್ವಯಂ ಇಚ್ಛಿಸುವಂಥದ್ದು ಅಂತ ಅರ್ಥ. ಉಷತೀರಿವ ಮಾತರಹ, ವೇದವಾಕ್ಯಗಳನ್ನು ಆಪವಿಷ್ಟಾಮಯೋಭವ ಅನ್ನೋ ಮಂತ್ರದಲ್ಲಿ ಪ್ರಾರ್ಥನೆ ಮಾಡಿದ್ದು ನಮ್ಗೆ ಗೊತ್ತಿದೆ. ಅಲ್ಲಿ ಉಷತೀಹಿ ಅಂದರೆ ಪುತ್ರ ವತ್ಸಲೆಯರಾದ ತಾಯಂದಿರು ಅಂತ ಅದು ತಾತ್ಪರ್ಯ. ಪುತ್ರ ವತ್ಸಲೆ ಅಂದರೆ ಪುತ್ರನನ್ನ, ಮಕ್ಕಳನ್ನ ಪ್ರೀತಿಯಿಂದ ಕಾಪಾಡಬೇಕೆಂಬ ಬಯಕೆ, ಮಕ್ಕಳ ಕಡೆಗೆ ಹೋಗಿ ಧಾವಿಸಿ ಅವರ ಆರೈಕೆ ಮಾಡಬೇಕೆಂಬ ಒಂದು ಇಚ್ಛೆ ಉಳ್ಳಂಥವರು ಅಂತ ಅದರ ಅರ್ಥ. ಹಾಗೆ ತಾಯಂದಿರು ಹೇಗೆ ಪುತ್ರವತ್ಸಲೆಯರಾಗಿರ್ತಾರೋ ಹಾಗೆ ವೇದಗಳು ಕೂಡ ಪುತ್ರವತ್ಸಲೆಯರಾಗಿವೆ ಅಂತ ಅಲ್ಲಿ ಬಂದಿರೋದು. ಇದಲ್ಲದೆ ಉಷನ್ಹವೈ ವಾಜಸ್ಸವಶಃ ಸರ್ವವೇದ ಸಂದದವು ಅಂತ ಏನೋ ಕಾಠಕೋಪನಿಷತ್ನಲ್ಲಿದೆ. ಅಲ್ಲಿ ಉಷನ್ ಅಂದರೆ ಸ್ವರ್ಗಮಿಚ್ಛನ್ ಅಂತಿರೋದು ನಮಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇದೆ. ಹಾಗಾಗಿ ಇಚ್ಛಾ ಅಂತ ಅರ್ಥ. ಉಷನ್ ಅನ್ನೋದು ಶತ್ರು ಪ್ರತ್ಯಯ ಪುಲ್ಲಿಂಗ, ಉಷತಿ ಅನ್ನೋದು ಶತ್ರು ಪ್ರತ್ಯಯದ ಸ್ತ್ರೀಲಿಂಗ. ಅದರಿಂದ ಬಯಸುತ್ತಿರುವ ಅಂತ ಅರ್ಥ. ಬಯಸುತ್ತಿರುವ ವಾಣಿಗಳು ಹೊರಗೆ ಬಂದವು. ಏನನ್ನು ಬಯಸ್ತಾ ಇರುವು? ನಾವೆಲ್ಲ ಆ ವೇದವಾಣಿಗಳಿಗೆ ಮಕ್ಕಳಿದ್ದಂತೆ. ವೇದವಾಣಿ ಅಂದರೆ ಸ್ವಯಂ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ, ಮತ್ತೆ ಸುಪರ್ಣಿ, ವಾರುಣಿ, ಪಾರ್ವತಿ ಮೊದಲಾದ ಎಲ್ಲ ದೇವತಾ ಸ್ತ್ರೀಯರು.
ಅವರಿಗೆ ನಾವು ಮಕ್ಕಳಿದ್ದಂತೆ. ನಮ್ಮ ಕಲ್ಯಾಣವನ್ನು ಅವು ಬಯಸ್ತಾ ಇವೆ, ನಮ್ಮ ಆಧ್ಯಾತ್ಮಿಕ ಆರೈಕೆಯನ್ನು ಆ ಎಲ್ಲ ತಾಯಂದಿರು ಕೂಡ ಬಯಸ್ತಾ ಇದ್ದಾರೆ. ಅದರಿಂದ ಪುತ್ರ ವತ್ಸಲೆಯರಾಗಿ ಪುತ್ರರಾದ ನಮ್ಮನ್ನ ಆರೈಕೆ ಮಾಡಲಿಕ್ಕೆ ಬಯಸ್ತಾ ಇರುವಂಥ ಅಂತ ಅರ್ಥ ಅದಕ್ಕೆ, ಆ ಉಷತಿ ಅಂತ ಅನ್ನೋದಕ್ಕೆ. ಉಷತಿ ವಾಚ, ಮತ್ತು ಅದು ವೇದವೇ ಏನಾಗಬೇಕಾಗಿಲ್ಲ. ನೀವು ಉಷತಿ ಅನ್ನೋ ಶಬ್ದಕ್ಕೆ ಶುದ್ಧ ಅಂತ ಅರ್ಥ ಇಟ್ಕೊಂಡ್ರು ಅಪೌರುಷೇಯವಾದ್ರಿಂದ ಶುದ್ಧವಾದದ್ದು ವೇದ ಅಂತಷ್ಟು ಮಾತ್ರ ಅದಕ್ಕೆ ಸೀಮಿತಗೊಳಿಸೋ ಯೋಗ್ಯ ಅಲ್ಲ. ಸಕಲ ಶಾಸ್ತ್ರಗಳು ಕೂಡ ಆತನಿಂದ ಮುಖದಿಂದ ಹೊರಗೆ ಬಂದದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಾಂಗಿರಸ, ಇತಿಹಾಸ, ಪುರಾಣಾನಿ ಅಂತ ಹೀಗೆಲ್ಲವೂ ಕೂಡ ಆತನ ಮುಖದಿಂದೇ ಹೊರಗೆ ಬಂದದ್ದು ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಆದ್ದರಿಂದ ಅದನ್ನು ಕೇವಲ ವೇದಕ್ಕೆ ಸೀಮಿತ ಮಾಡಬೇಕಾಗಿಲ್ಲ. ಆ ವೇದಾಭಿಮಾನಿ ದೇವತಾಸ್ತ್ರೀಯರು ಹಾಗೆ ನಮ್ಮ ಕಲ್ಯಾಣವನ್ನು ಬಯಸ್ತಾ ಹೊರಗೆ ಬಂದರು ಆತನ ಮುಖದಿಂದ ಅಂತ ಅದರ ತಾತ್ಪರ್ಯ. ಇದು ಆ ಉಷತಿ ಅಂತ ಅನ್ನೋದಕ್ಕೆ ನನ್ನ ಅಭಿಪ್ರಾಯ. ಇಲ್ಲಿ ಸತ್ರೇ ಮಮಾಸ ಭಗವಾನ್ ಹೈಶೀರ್ಷೇಷಃ ಅಂತ ಚತುರ್ಮುಖ ಬ್ರಹ್ಮ ಹೇಳ್ತಿದ್ದಾನಲ್ಲ, ನಾನು ಯಜ್ಞ ಮಾಡಿದೆ, ಅಲ್ಲಿ ಈ ಹೈಶೀರ್ಷ ರೂಪದಿಂದ ಭಗವಂತ ಅವತಾರ ಮಾಡಿದ ಅಂತ. ಇದು ನಮ್ಮ ಜೀವನ ಯಜ್ಞಕ್ಕೂ ಕೂಡ ಒಂದು ಸಂಕೇತ. ಚತುರ್ಮುಖ ಬ್ರಹ್ಮ ಅವನೂ ಜೀವನ ಯಜ್ಞವನ್ನು ಮಾಡಿದವನು, ಒಂದು ನಿರ್ದಿಷ್ಟವಾದ ಬೇರೆ ಯಜ್ಞವನ್ನು ಮಾಡಿದವನೇ. ಪುರುಷೋವಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಭಗವದ್ ಪೂಜಾ ರೂಪವಾದ್ದು ನಮ್ಮ ಈ ಜೀವನ. ಹಾಗೆ ಭಗವಂತನ ಪೂಜೆಗಾಗಿ ಮೀಸಲಾದದ್ದು ಈ ಜೀವನ ಅಂತ ನಾವು ಅದನ್ನ ಶುದ್ಧವಾದ ರೀತಿಯಲ್ಲಿ ಕಳೆದರೆ ಆಗ ಭಗವಂತ ಹೀಗೆ ಅಲ್ಲಿ ಉದಿಸಿ ಬರ್ತಾನೆ. ಚತುರ್ಮುಖ ಬ್ರಹ್ಮನಿಗೆ ಉದಿಸಿ ಬಂದಂತೆ ನಮಗೂ ಬರ್ತಾನೆ. ಚತುರ್ಮುಖ ಬ್ರಹ್ಮನಿಗಲ್ಲಿ ನೇರವಾಗಿ ಕಾಣಿಸಿಕೊಂಡ, ನಮಗೆ ನೇರವಾಗಿ ಕಾಣಿಸ್ಕೊಳ್ಳದೆ ಇರಬಹುದು, ಆದರೂ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಜೀವಮಾನದಲ್ಲಿ ಆತ ನಾವು ಬಂದು ಮೈದೋರ್ತಾನೆ ಅಂತ ಅದರ ಅಭಿಪ್ರಾಯ. ಹಾಗೆ ತಾನೊಬ್ಬನೇ ಮೈದೋರುವುದಲ್ಲ, ಈ ಶ್ಲೋಕ ತುಂಬ ಸುಂದರವಾಗಿದೆ, ಅದಕ್ಕಾಗಿ ತಾನೊಬ್ಬನೇ ಮೈದೋರುವುದಲ್ಲ ಅಂತ ನಾನು ಹೇಳಿದೆ. ಭಗವಂತನನ್ನು ಹೇಳ್ತದೆ, ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ ಮೊದಲಾದವರನ್ನು ಹೇಳ್ತದೆ, ಹಾಗೆ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ. ಇವರೆಲ್ಲರನ್ನೂ ಕೂಡ ಹೇಳುವಂಥ ಶ್ಲೋಕ ಇದು. ಅದಕ್ಕೆ ಅಲ್ಲಿ ಉಷತಿ ವಾಚ ಅನ್ನೋದಕ್ಕೆ ಅಭಿಮಾನಿ ಪರವಾಗಿ ಅರ್ಥ ಮಾಡುವುದು ಈ ದೃಷ್ಟಿಯಿಂದಲೇ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ 340ನೇ ಅಧ್ಯಾಯದಲ್ಲಿ 90ನೇ ಶ್ಲೋಕ ಬಂದಿದೆ, ಹೀಗಿದೆ: ತಮ್ದೇವೋ ದರ್ಶಯಾಮಾಸ ಕೃತ್ವಾ ಹಯಶಿರೋ ಮಹತ್ ಸಾಂಗಾನ್ ಆವರ್ತಯನ್ವೇದಾನ್ ಕಮಂಡಲು ತ್ರಿದಂಡ ಧೃಕ್ ಅಂತ. ಆ ಚತುರ್ಮುಖ ಬ್ರಹ್ಮನಿಗೆ ಈ ಭಗವಂತ ಕಾಣಿಸ್ಕೊಂಡ. ಹೇಗೆ ಅಂದರೆ ದೊಡ್ಡ ಹೈಗ್ರೀವ ರೂಪವನ್ನು ತಾಳಿ ಅಂತ. ಆ ಹೈಗ್ರೀವ ರೂಪ ಏನು ಮಾಡ್ತಿತ್ತು? ಎಲ್ಲ ವೇದಾದಿ ಶಾಸ್ತ್ರಗಳನ್ನು ಅದು ಆವರ್ತನ ಮಾಡ್ತಾ ಇದೆ, ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದೆ, ಹೊಸದನ್ನು ನಮಗೆ ಜಗತ್ತಿಗೆ ಕೊಡ್ತಾ ಇದೆ, ಹಳೆಯದನ್ನು ಮತ್ತೆ ಆವರ್ತನ ಮಾಡ್ತಾ ಇದೆ. ಕಮಂಡಲು ಮತ್ತು ತ್ರಿದಂಡವನ್ನು, ಒಬ್ಬ ಋಷಿ ಮುನಿಯನ್ನಂತೆ ಒಂದು ಕೈಯಲ್ಲಿ ಕಮಂಡಲವನ್ನು ಮತ್ತೊಂದು ಕೈಯಲ್ಲಿ ತ್ರಿದಂಡವನ್ನು ಅದು ಹಿಡಿದಿದೆ. ಇಂಥ ರೂಪ, ಆ ರೂಪವನ್ನು ಅಲ್ಲಿ ತೋರಿಸಿದ ಅಂತ ಅದರ ತಾತ್ಪರ್ಯ. ಈ ಮಹಾಭಾರತದ ಮಾತನ್ನು ನಾನು ಇಲ್ಲಿ ನೆನಪು ಮಾಡಿಕೊಂಡೆ. ಯಾಕೆ ಅಂದರೆ ಮಹಾಭಾರತದಲ್ಲಿ ಅಲ್ಲಿ ಆ ಶಾಂತಿ ಪರ್ವದಲ್ಲಿ 340ನೇ ಅಧ್ಯಾಯದಲ್ಲಿ ಏನು ಹೈಗ್ರೀವ ರೂಪದ ವರ್ಣನ ಇದೆ, ಅದೆಲ್ಲ ವರ್ಣನ ಆದಮೇಲೆ ಅದಕ್ಕೊಂದಿಷ್ಟು ಫಲಶ್ರುತಿಯನ್ನು ಅಲ್ಲೇ ಮಹಾಭಾರತ ವರ್ಣನ ಮಾಡಿದೆ. ಯಾರ್ಯಾರಿಗೆ ಏನೇನು ಫಲ ಸಿಗಬೇಕೋ ಆ ಎಲ್ಲ ಫಲವೂ ಸಿಗ್ತದೆ ಅಂತ. ಯಶ್ಚೈನಂ ಶೃಣ್ಯಾನ್ನಿತ್ಯಂ ಯಶ್ಚೈನಂ ಪರಿಕೀರ್ತಯತ್. ಒಬ್ರು ಹೇಳಬೇಕು, ಇಬ್ರು ಕೇಳಬೇಕು. ರೋಗಗಳೆಲ್ಲ ಪರಿಹಾರ ಕಾಣ್ತವೆ. ಆತುರೋ ಮುಚ್ಚತೆ ರೋಗಾತ್, ರೋಗ ಪರಿಹಾರ ಆಗ್ತದೆ, ದೀರ್ಘವಾದ ಆಯುಷ್ಯ ಸಿಗ್ತದೆ, ಬ್ರಾಹ್ಮಣನಿಗೆ ಜ್ಞಾನ ಸಿಗ್ತದೆ, ಕ್ಷತ್ರಿಯ ವಿಜಯಿ ಆಗ್ತಾನೆ, ಪುತ್ರರಹಿತನಿಗೆ ಪುತ್ರರಾಗ್ತಾರೆ, ಲಗ್ನಗರ್ಭ ವಿಮುಚ್ಯೇತ ಅಂತ ಒಂದು ವಿಶೇಷ ಫಲ ಹೇಳಿದ್ದಾರೆ. ಯಾರಿಗೆ ಡೆಲಿವರಿಗೆ ತೊಂದರೆ ಇದೆ ಅಂಥ ಸ್ತ್ರೀಗೆ ಸುಲಭವಾಗಿ ಡೆಲಿವರಿ ಆಗ್ತದೆ ಅಂತ. ಮತ್ತೆ ನಾವು ಯಾವ ಮಾರ್ಗ ಹಿಡಿದು ಹೊರಟಿದ್ದೀವಿ ಪ್ರಯಾಣ, ಆ ಪ್ರಯಾಣವೂ ಕೂಡ ಸುಖಕರ ಆಗ್ತದೆ. ಕ್ಷೇಮೇಣ ಗಚ್ಚೇದ್ ಅಧ್ವಾನಂ ಇದಂ ಯಃ ಪಠತೆ ಪಥಿ ಅಂತ ಅಲ್ಲಿ ಬಂದಿದೆ. ಅದು ಅಲ್ಲಿ ಬಂದಿರುವಂತಹ ಫಲ ಶ್ರುತಿಯನ್ನು ಇಲ್ಲಿ ಕೂಡ ನಾವು ತಿಳ್ಕೊಳ್ಬಹುದು ಅಂತ ಕಾಣಿಸ್ತದೆ. ಭಾರತ ಮತ್ತು ಭಾಗವತಗಳು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖ. ಆದ್ರಿಂದ ಚತುರ್ಮುಖ ಬ್ರಹ್ಮನಿಗೆ ಈ ಪರಮಾತ್ಮನವನು ಒಂದು ಮಗ ಇದ್ದಂತೆ.
ಯಸ್ತ ವಿಜಾನಾತ್ ಸ ಪಿತಾ ಪಿತುಸ್ತತ್ ಅಂತ ಹೀಗೆ ವೇದವಾಕ್ಯದಲ್ಲಿ ಈ ಭಗವಂತನನ್ನು ತಿಳಿದ ಒಬ್ಬ ಜ್ಞಾನಿ ಭಗವಂತನ ಅಪ್ಪ ಅಂತ ವರ್ಣನೆ ಮಾಡಿದ್ದಾರೆ. ಜಗತ್ತಿನ ತಂದೆಯಾದ ಭಗವಂತನಿಗೆ ಅವನ ಅಪ್ಪ ಅಂತ. ಚತುರ್ಮುಖ ಬ್ರಹ್ಮನಿಗೆ ಹೀಗೆ ಆ ಹಯಗ್ರೀವ ರೂಪದ ಭಗವಂತ ಮಗನಾಗಿ ಜನಿಸಿದ್ನಲ್ಲ, ಆ ಥರ ಭಗವಂತ ಹಯಗ್ರೀವ ಮಗನಾಗಿ ಜನಿಸಿದ್ದನ್ನು ಕೇಳಿದರೆ ನಮಗೂ ಎಲ್ಲಿಗೂ ಕೂಡ ಮಕ್ಕಳು ಆಗುವಂಥ ಒಂದು ಯೋಗ ದೊರೀತದೆ ಅಂತ ಅದರ ತಾತ್ಪರ್ಯವನ್ನು ನಾವು ತಿಳಿಯಬಹುದು. ಮುಖ್ಯವಾಗಿ ನಾವೀಗ ಬೆಳೆಸಿರುವ ಪ್ರಯಾಣ ಅಂದರೆ ಅಧ್ಯಾತ್ಮದ ಪ್ರಯಾಣ. ಆ ಪ್ರಯಾಣವನ್ನು ನಾವು ಕ್ಷೇಮದಿಂದ ಮುಗಿಸ್ತೇವೆ ಭಗವಂತನ ಈ ಹಯಗ್ರೀವ ರೂಪದ ಅವತಾರವನ್ನು ನಾವು ಪಠನ ಮಾಡಿದರೆ ಮತ್ತು ಇನ್ನೊಬ್ಬರಿಗೆ ಶ್ರವಣ ಮಾಡಿಸಿದರೆ ಅಂತ ಅದರ ತಾತ್ಪರ್ಯ. ಅದರೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಏನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.